ಹಲೋ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ಖುಷಿ. ಸೊ ಎಲ್ರಿಗೂ ಗುಡ್ ಈವ್ನಿಂಗ್. ಯಾಕೆ ಅಂದ್ರೆ ಇದು ಈವ್ನಿಂಗ್ ಅಂಡ್ ನಾನು ಇವತ್ತು ಆಚೆ ಹೋಗ್ಬೇಕಿತ್ತು. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆದೆ. ಅಂಡ್ ಇದೆಲ್ಲ ಹೇಳ್ತಾ ಇವತ್ತಿನ ವಿಡಿಯೋ ಬಂದ್ಬಿಟ್ಟು 9 to 5 ಲ್ಯಾಕ್ಮಿ ಅವರ ಸ್ಟಾರ್ಟ್ ಮಾಡೋಣ ಅಲ್ಲ. ಎಸ್, ನಾನ್ ಏನೇ ಹೇಳೋದ್ಕಿಂತ ಮುಂಚೆ ಇವತ್ತು ನನ್ನ ಮೇಕಪ್ ಹೇಗೆ ಇವತ್ತು ನಾನು ಯಾವುದೇ ರೀತಿ ಫೌಂಡೇಶನ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿ ವೈಟ್ ಕ್ರೀಮ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿ ಡೇ ಕ್ರೀಮ್ ಯೂಸ್ ಮಾಡಿಲ್ಲ. ನಾನು ಇವತ್ತು ಯೂಸ್ ಮಾಡಿರೋದು ಲ್ಯಾಕ್ಮಿ 925 CC ಕ್ರೀಮ್. ಅಂಡ್ ಈ ಕ್ರೀಮ್ CC ಕ್ರೀಮ್ ಅಂದ್ರೆ ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್ ಅಂತ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಈ ತರ ಪಿಂಕ್ ಕಲರ್ ಕಾರ್ಡ್ಬೋರ್ಡ್ ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ. ಒಳಗಡೆ ಕ್ರೀಮ್ ಈ ತರ ಇರುತ್ತೆ, ಗೋಲ್ಡ್ ಕಲರ್ ಕ್ಯಾಪ್ ಇರುತ್ತೆ, ಈ ತರ ಬಾಟಲ್ ಇರುತ್ತೆ. ಎಲ್ಲ ಮಾತಾಡೋದಕ್ಕಿಂತ ಮೊದಲು ನಾನ್ ಹೆಂಗೆ ಲ್ಯಾಕ್ಮಿ ಅವರ 925 CC ಕ್ರೀಮ್ ಯೂಸ್ ಮಾಡ್ಬಿಟ್ಟು ಮೇಕಪ್ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ತಡ ಮಾಡದೆ ವಿಡಿಯೋ ನೋಡ್ಕೊಂಡು ಬನ್ನಿ. ಇದು ನಮ್ಮ ಲ್ಯಾಕ್ಮಿ CC ಕ್ರೀಮ್ ನಾನು ಯಾವ್ದು ತೋರಿಸ್ದೆ. ಈಗ ನಾನು ಲ್ಯಾಕ್ಮಿ CC ಕ್ರೀಮ್ನ ಫುಲ್ ಮುಖಕ್ಕೆಲ್ಲ ಸ್ಪ್ರೆಡ್ ಮಾಡಿ ಡಾಟ್ ಡಾಟ್ ಆಗಿ ಇಟ್ಕೊಳ್ತಿದ್ದೀನಿ. ನಿಮಗೆ ಒಂದು ಲೇಯರ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಬೇಕಂದ್ರೆ ಒಂದ್ಸತಿ ಬ್ಲೆಂಡ್ ಮಾಡಿ ಸೆಕೆಂಡ್ ಲೇಯರ್ ಕೂಡ ಹಚ್ಕೊಳ್ಬಹುದು. ನಾನು ಕೈಯಲ್ಲೇ ಬ್ಲೆಂಡ್ ಮಾಡ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಬ್ಯೂಟಿ ಬ್ಲೆಂಡರ್ ಆಗಲಿ ಬ್ರಷ್ ಆಗಲಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ತುಂಬಾ ನೀಟಾಗಿ ಬ್ಲೆಂಡ್ ಆಗುತ್ತೆ, ತುಂಬಾ ಬೇಗ ಆಗುತ್ತೆ. ತುಂಬಾ ಅಂದ್ರೆ ತುಂಬಾ ಜಲ್ದಿ ಬ್ಲೆಂಡ್ ಆಗುತ್ತೆ ಗೈಸ್. ಜಸ್ಟ್ ಒಂದ್ಸತಿ ರಬ್ ಮಾಡಿದ್ರೆ ಸಾಕು, ನೀಟಾಗಿ ಬ್ಲೆಂಡ್ ಆಗಿ ನೋಡಿ ಫಿನಿಶಿಂಗ್ ಈ ತರ ಇರುತ್ತೆ. ಇದಾದ್ಮೇಲೆ ನಾನು ಪೌಡರ್ ಹಚ್ತಾ ಇದ್ದೀನಿ, ನಮ್ಮ ರೆಗ್ಯುಲರ್ ಲ್ಯಾಕ್ಮಿ ಅವರ ಕಾಂಪ್ಯಾಕ್ಟ್ ಪೌಡರ್. ಇದನ್ನ ನಾನು ಸ್ಪಂಜಲ್ಲಿ ಹಚ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ನೀಟಾಗಿ ಪೌಡರ್ ಫಿನಿಶಿಂಗ್ ಇರ್ಲಿ ಅಂದ್ಬಿಟ್ಟು ಬ್ರಷ್ ಅಲ್ಲಿ ಹಚ್ತಾ ಇದ್ದೀನಿ. ನಮ್ಮ ಬೇಸ್ ಚೆನ್ನಾಗಿದ್ದಾಗ ಮಾತ್ರ ನಾನು ಸ್ಪಾಂಜ್ ಯೂಸ್ ಮಾಡೋದು, ಇಲ್ಲ ಅಂದ್ರೆ ನಾನು ಬ್ರಷ್ ಅಲ್ಲೇ ಹಚ್ಚೋದು ಪೌಡರ್, ಯಾಕಂದ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀಟಾಗಿ ನೆಕ್ಗೂ ಕೂಡ ಎಲ್ಲ ಹಚ್ಕೊಳ್ಳಿ. ಇದಾದ್ಮೇಲೆ ನಾನು ಕಲರ್ ಬಾರ್ ಅವರ ಐಲೈನರ್ ಯೂಸ್ ಮಾಡ್ತಿದ್ದೀನಿ. ಸೊ ಐಲೈನರ್ ಹಚ್ಕೊಂಡ್ಮೇಲೆ ನಾನು ಬ್ಲೂ ಹೆವೆನ್ ಅವರ ಏಜ್ಡ್ ವೈನ್ ಅನ್ನೋ ಶೇಡ್ ಅಲ್ಲಿ ನಾನು ಲಿಪ್ಸ್ಟಿಕ್ ಹಚ್ಕೊಳ್ತಿದ್ದೀನಿ. ಅದಾದ್ಮೇಲೆ ಮಸ್ಕರ ಹಚ್ಕೊಳ್ತಿದ್ದೀನಿ. ಮಸ್ಕರ ಹಚ್ಕೊಂಡ್ಮೇಲೆ ನನ್ನ ಕಂಪ್ಲೀಟ್ ಮೇಕಪ್ ಲುಕ್ ರೆಡಿ. ಸೊ ಈ ತರ ಕಾಣಿಸುತ್ತೆ ಕಂಪ್ಲೀಟ್ ಫಿನಿಶ್ ಆದ್ಮೇಲೆ. ನನಗೆ ಫೌಂಡೇಶನ್ ಹಚ್ಚಿಲ್ಲ ಅಂತಾನೆ ಫೀಲ್ ಆಗ್ತಿಲ್ಲ, ಫೌಂಡೇಶನ್ ಹಚ್ಚಿರೋ ಅಂತ ಲುಕ್ಕೆ ನನಗೆ ಸಿಗ್ತಾ ಇದೆ. ಸೊ ನಾನು ನಿಮ್ಗೂ ತೋರಿಸ್ತಿದ್ದೀನಿ. ನನಗೆ ಇಷ್ಟ ಆಯ್ತು, ಸಿಂಪಲ್ ಮೇಕಪ್ ಲುಕ್ ಚೆನ್ನಾಗಿರುತ್ತೆ. ಈಗ ನಾನು ಹೇರ್ಸ್ ನ ಬಾಚ್ಕೊಂಡೆ, ಬಟ್ ನನಗೆ ಈ ಹೇರ್ ಸ್ಟೈಲ್ ನನ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಅದಕ್ಕೆ ನೀಟಾಗಿ ಕೂದಲನ್ನೆಲ್ಲ ಎತ್ತಿ ಒಂದು ನಾರ್ಮಲ್ ಕ್ಲಚ್ ಹಾಕೊಂಡೆ. ಸೊ ನನ್ನ ಹೇರ್ ಸ್ಟೈಲ್, ನನ್ನ ಮೇಕಪ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ರೆಡಿ. ಬಂದ್ರಿ ಅಲ್ಲ ಸ್ನೇಹಿತರೆ, ನಾನ್ ಹೇಗೆ CC ಕ್ರೀಮ್ ಯೂಸ್ ಮಾಡಿ ಇವತ್ತಿನ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿದೆ ಅಂತ. ತುಂಬಾ ಮಿನಿಮಲ್ ಪ್ರಾಡಕ್ಟ್ ಯೂಸ್ ಮಾಡಿ ನಾನು ಮೇಕಪ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನನ್ಗೆ ಫೌಂಡೇಶನ್ ಹಚ್ಚಿದೀನಿ ಅನ್ನೋ ಫೀಲೇ ಇಲ್ಲ, ಯಾಕಂದ್ರೆ ತುಂಬಾ ಲೈಟ್ ಆಗಿದೆ CC ಕ್ರೀಮ್. ತುಂಬಾ ಲೈಟ್ ಆಗಿ ಫೀಲ್ ಅನ್ಸುತ್ತೆ, ನಮ್ಮ ಮುಖದ ಮೇಲೆ ಹಚ್ಚಿರೋ ತರಾನೇ ನಮ್ಗೆ ಫೀಲ್ ಆಗಲ್ಲ, ಅಷ್ಟು ಕಂಫರ್ಟ್ ಆಗಿದೆ. ನನ್ಗೆ ಪರ್ಸನಲಿ CC ಕ್ರೀಮ್ ತುಂಬಾ ಇಷ್ಟ ಆಯ್ತು. ನಾನು ಇವಾಗ ಫೌಂಡೇಶನ್ ಹಚ್ತಿದ್ದೆ. ಫೌಂಡೇಶನ್ ಹಚ್ಚಕ್ಕೆ ಫಸ್ಟ್ ಆಫ್ ಆಲ್ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಯಾರಿಗಾದ್ರೂ ಫೌಂಡೇಶನ್ ಹಚ್ಚಿ ಅಪ್ಪ ಸಾಕಾಗ್ಬಿಟ್ಟಿದೆ ಅಂತ ಅನ್ಸೋರಿದ್ರೆ, ಇಲ್ಲ ಎಲ್ಲಾದ್ರೂ ಅರ್ಜೆಂಟ್ ಆಗಿ ಹೋಗೋ ಟೈಮಲ್ಲಿ ಫೌಂಡೇಶನ್ ಎಲ್ಲ ಬ್ಲೆಂಡ್ ಮಾಡಕ್ ಆಗಲ್ಲ, ಆದ್ರೂ ನಮ್ಗೆ ಫೌಂಡೇಶನ್ ಲುಕ್ ಇರೋ ಅಂತ ಮೇಕಪ್ ಬೇಕು ಅಂತ ಹೇಳಿದ್ರೆ ನೀವು ಆರಾಮಾಗಿ ಲ್ಯಾಕ್ಮಿ ಅವರ 925 CC ಕ್ರೀಮ್ ನ ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದನ್ನ ಬ್ಲೆಂಡ್ ಮಾಡೋದಕ್ಕೆ ಯಾವುದೇ ರೀತಿಯ ಬ್ರಷ್ ಬೇಡ, ಯಾವುದೇ ರೀತಿಯ ಬ್ಯೂಟಿ ಬ್ಲೆಂಡರ್ ಏನು ಬೇಡ, ನಮ್ಮ ಕೈ ಇದ್ರೆ ಸಾಕು, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಫೇರ್ ಅಂಡ್ ಲವ್ಲಿ ಇದೆಯಲ್ಲ, ಅದಕ್ಕಿಂತ ತುಂಬಾ ಚೆನ್ನಾಗಿ CC ಕ್ರೀಮ್ ಬ್ಲೆಂಡ್ ಆಗುತ್ತೆ. ಯಾರಿಗಾದ್ರೂ ಫೌಂಡೇಶನ್ ಹಚ್ಚೋದಕ್ಕೆ ನಮ್ಗೆ ಪರ್ಫೆಕ್ಟ್ ಆಗಿ ಬರಲ್ಲ ಅನ್ನೋರಿದ್ರೆ, ಸೊ ನೀವು CC ಕ್ರೀಮ್ ನ ಆರಾಮಾಗಿ ಯೂಸ್ ಮಾಡಬಹುದು. ಅಂಡ್ ಫಸ್ಟ್ CC ಕ್ರೀಮ್ ಬಗ್ಗೆ ರಿವ್ಯೂ ಮಾಡೋದಾದ್ರೆ, ಇದು ಬಂದ್ಬಿಟ್ಟು CC ಕ್ರೀಮ್ ಅಂದ್ರೆ ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್, ಆಲ್ರೆಡಿ ಹೇಳಿದೀನಿ. ಅಂಡ್ ಇದರ ಶೇಡ್ ಬಂದ್ಬಿಟ್ಟು ಆಲ್ಮಂಡ್. ಸೊ ಇದರ ಶೇಡ್ ಬಂದು ಆಲ್ಮಂಡ್. ಇದರಲ್ಲಿ 3 ತರ ಶೇಡ್ ಬರುತ್ತೆ. ಒಂದು ತುಂಬಾ ಫೇರ್ ಇರೋರ್ಗೆ, ನಾನು ಮರ್ತೋಗಿದ್ದೀನಿ ಶೇಡ್ ನೇಮ್. ಇನ್ನ ಒಂದು ಬಂದು ಮೀಡಿಯಂ ಸ್ಕಿನ್ ಟೋನ್ ಇರೋರ್ಗೆ, ಅಂದ್ರೆ ಹನಿ ಫ್ಲೇವರ್ ಇದೆ. ಇನ್ನ ಒಂದು ಸ್ವಲ್ಪ ಡಾರ್ಕ್ ಸ್ಕಿನ್ ಶೇಡ್ ಇರೋರ್ಗೆ ಆಲ್ಮಂಡ್. ಅಂಡ್ ಇದು
ಆಲ್ ಇನ್ ಒನ್ ಇನ್ ಸ್ಟೈಲಿಶ್ ಅಂತೆ. ಅಂಡ್ SPF 30+ ಇದೆ. SPF 30+ ಅಂದ್ರೆ ಸನ್ಸ್ಕ್ರೀನ್ ಕೂಡ ಇದರಲ್ಲಿ ಆಡ್ ಆಗಿದೆ. ನೀವು ಡೇ ಟೈಮ್ ಅಲ್ಲಿ ಮೇಕಪ್ ಮಾಡಕ್ಕೂ ಮುಂಚೆ ಕೆಲವೊಬ್ರು ಸನ್ಸ್ಕ್ರೀನ್ ಹಚ್ಕೊಂಡು ಮೇಕಪ್ ಮಾಡ್ತೀರಾ, ಆದ್ರೆ ಇದು ಸನ್ಸ್ಕ್ರೀನ್ ಇಲ್ಲದೆ ಕೂಡ ಡೈರೆಕ್ಟ್ ಆಗಿ ಹಾಕೊಳ್ಬಹುದು. ಸನ್ದು UV ರೇಸ್ ಎಲ್ಲಾನು SPF ಇರೋದ್ರಿಂದ ಚೆನ್ನಾಗಿ ನಿಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಸನ್ಸ್ಕ್ರೀನ್ ಏನು ಅವಶ್ಯಕತೆ ಇಲ್ಲ, ಇದನ್ನೇ ನೀವು ಡೈರೆಕ್ಟ್ ಆಗಿ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಹೋಗಿ. ಅಂಡ್ ನನ್ನ ಶೇಡ್ ಬಂದು ಆಲ್ಮಂಡ್ ಅಲ್ಲ, ಹನಿ ತಗೊಳ್ಬೇಕಿತ್ತು. ಬಟ್ ನನಗೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ನನಗೆ ಗೊತ್ತಿರ್ಲಿಲ್ಲ ಶೇಡ್. ಸೊ ನಾನು ಆಲ್ಮಂಡ್ ತಗೊಂಡೆ. ಬಟ್ ನೋ ಪ್ರಾಬ್ಲಮ್, ನನ್ಗೆ ಕೂಡ ಕರೆಕ್ಟ್ ಆಗಿದೆ. ಬಟ್ ಸ್ಟಿಲ್ ನನ್ಗೆ ಒಂದು ಶೇಡ್ ಲೈಟರ್ ಇದ್ದಿದ್ರೆ ಇನ್ನೂ ಗ್ಲೋಯಿಂಗ್ ಆಗಿರ್ತಿತ್ತು. ಯಾರಾದ್ರೂ ಇದೇ ತರ ಮಿಸ್ಟೇಕ್ ಮಾಡ್ಕೊಂಡಿದ್ರೆ, ಅಂದ್ರೆ ನಿಮ್ಮ ಸ್ಕಿನ್ ಶೇಡ್ ಗಿಂತ ಸ್ವಲ್ಪ ಲೈಟರ್ ಶೇಡ್ ನೀವು ಯಾವಾಗೂ ಫೌಂಡೇಶನ್ ಆಗ್ಲಿ ಬೇಬಿ ಕ್ರೀಮ್ ಆಗ್ಲಿ ತಗೊಳ್ಬೇಕು. ಇಲ್ಲ ನಿಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಆಗಿರೋಂಥದ್ದು ತಗೊಳ್ಬೇಕು. ಅಕಸ್ಮಾತ್ ನೀವೇನಾದ್ರೂ ಸ್ವಲ್ಪ ಡಾರ್ಕರ್ ಶೇಡ್ ಫೌಂಡೇಶನ್ ಏನಾದ್ರೂ ತಗೊಂಡಿದ್ರೆ, ನಿಮ್ಮ ಹತ್ರ ಯಾವ್ದಾದ್ರು ಲೈಟ್ ಫೌಂಡೇಶನ್ ಅಂದ್ರೆ ನಿಮ್ಮ ಸ್ಕಿನ್ ಟೋನ್ ಗಿಂತ ಲೈಟರ್ ಡಾರ್ಕ್ ಶೇಡ್ ಅಲ್ಲ, ಸ್ವಲ್ಪ ಬ್ರೈಟ್ ಆಗಿರೋಂತ ಕಲರ್ ಇದ್ರೆ, ಸೊ ಅದ್ರ ಜೊತೆ ಇದೆರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಚ್ಕೊಳ್ಳಿ. ಸೊ ಅದರಿಂದ ಕರೆಕ್ಟ್ ಆಗಿ ಪರ್ಫೆಕ್ಷನ್ ನಿಮ್ಮ ಸ್ಕಿನ್ ಟೋನ್ ಕಲರ್ಗೆ ಬರುತ್ತೆ. ಸೊ ನನ್ಗೇನು ಪ್ರಾಬ್ಲಮ್ ಇಲ್ಲ, ಆಲ್ಮಂಡ್ ತಗೊಂಡಿದ್ದು ನನ್ಗೇನು ಪ್ರಾಬ್ಲಮ್ ಆಗ್ಲಿಲ್ಲ. ನನ್ನ ಸ್ಕಿನ್ ಟೋನ್ ಯಾರಾದ್ರೂ ಇದ್ರೆ, ಸೊ ನೀವು ಆರಾಮಾಗಿ ಹನಿ ಅನ್ನೋ ಶೇಡ್ ನ ತಗೊಳ್ಳಿ. ನನ್ಕಿಂತ ಸ್ವಲ್ಪ ಕಲರ್ ಒಂದೆರಡು ಶೇಡ್ ಡಾರ್ಕ್ ಆಗಿರೋರು ನೀವು ಆರಾಮಾಗಿ ಆಲ್ಮಂಡ್ ಶೇಡ್ ನ ಯೂಸ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಕ್ರೀಮ್ ಬಗ್ಗೆನೂ ಹೇಳಿ, ಇದು 30 ಗ್ರಾಮ್ ಪ್ರಾಡಕ್ಟ್. 30 ಗ್ರಾಮ್ ಪ್ರಾಡಕ್ಟ್ ಅಂಡ್ ಇದರ ಲೈಫ್ ಟೈಮ್ ಬಂದ್ಬಿಟ್ಟು 2021 ವರೆಗೂ ಟೈಮ್ ಇದೆ. ಅಂಡ್ ಇದರ ಪ್ರೈಸ್ ಬಂದು 335 335 ರೂಪಾಯಿ 30 ಗ್ರಾಮ್ಗೆ. 10 ಗ್ರಾಮ್ದು ಕೂಡ ಬರುತ್ತೆ 110 ಅನ್ಸುತ್ತೆ. 20 ಗ್ರಾಮ್ ಕೂಡ ಬರುತ್ತೆ 210. ಅಂಡ್ ಇದು 30 ಗ್ರಾಮ್, ಇದು 335 ರುಪೀಸ್. ಸೊ ನಿಮ್ಗೆ ಗ್ರಾಮ್ಗಳ ಮೇಲೆ ರೇಟ್ಗಳು ಡಿಫರ್ ಆಗ್ತಾ ಹೋಗುತ್ತೆ. ನೀವ್ಯಾರಾದ್ರೂ ಸ್ಯಾಂಪಲ್ ತಗೊಳ್ಬೇಕು ಅನ್ನೋದಿದ್ರೆ ಇದರಲ್ಲಿ ಚಿಕ್ಕ ಸ್ಯಾಕೆಟ್ ಬರುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು, ಅಂದ್ರೆ 10 ಗ್ರಾಮ್ದು. ನಿಮ್ಗೆ ಒಂದ್ಸತಿ ಇಷ್ಟ ಅಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬಹುದು. ಬಟ್ ಐ ಆಮ್ ಡ್ಯಾಮ್ ಶೋರ್ ನಿಮ್ಗೆಲ್ಲ ಈ ಕ್ರೀಮ್ ತುಂಬಾ ಇಷ್ಟ ಆಗುತ್ತೆ. ನನ್ಗೂ ಈ ಕ್ರೀಮ್ ತುಂಬಾ ಇಷ್ಟ ಆಯ್ತು. ಸೊ ಇನ್ಮೇಲೆ ಹೆಚ್ಚಾಗಿ ನಾನು ಫೌಂಡೇಶನ್ ಬಿಟ್ಟು ಇದನ್ನೇ ಹಚ್ತೀನಿ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಟೈಮ್ ಕಮ್ಮಿ ಮಿಕ್ಕುತ್ತೆ ಅಂಡ್ ಜೊತೆಗೆ ಒಳ್ಳೆ ಫೌಂಡೇಶನ್ ಹಚ್ಚಿರೋ ತರಾನೇ ನಮ್ಗೆ ಒಂದು ಲುಕ್ ಕೂಡ ಕೊಡುತ್ತೆ. ಸೊ ನನಗೆ ಇಷ್ಟ ಆಯ್ತು CC ಕ್ರೀಮ್. ಸೊ ನೀವು ಟ್ರೈ ಮಾಡಿ. ಯೂಸ್ ಮಾಡಿದ್ದೀನೋ ಅದ್ರೆಲ್ಲ ಪ್ರಾಡಕ್ಟ್ ನೇಮ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ನೋಡಿ ಸರ್ಚ್ ಮಾಡಿ ತಗೊಳ್ಬಹುದು. ಇದು ನಾನು ಆನ್ಲೈನ್ ಅಲ್ಲಿ ಶಾಪ್ ಮಾಡಿಲ್ಲ, ಇದನ್ನ ನಾನು ಶಾಪ್ ಮಾಡಿದ್ದು ಆಕ್ಚುಲಿ ಶಾಪ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ನಾನು ಶಾಪ್ ಮಾಡಿದ್ದು. ಬಟ್ ಸ್ಟಿಲ್ ನಾನು ಇದರ ಲಿಂಕ್ ಹಾಕಿರ್ತೀನಿ, ನಿಮಗೆ ಬೇಕಂದ್ರೆ ಆನ್ಲೈನ್ ಅಲ್ಲಿ ತಗೊಳ್ಬಹುದು. ಯಾಕೆಂದ್ರೆ ಆನ್ಲೈನ್ ಅಲ್ಲಿ ಯಾವಾಗ್ಲೂ ಆಫರ್ಗಳು ಓಡ್ತಿರುತ್ತೆ. ಸೊ ಇದರ ಆಕ್ಚುಯಲ್ ಪ್ರೈಸ್ ಗಿಂತ ಕಮ್ಮಿ ಪ್ರೈಸ್ ಕೂಡ ಸಿಗುತ್ತೆ. ಸೊ ನೀವು ಶೇಡ್ ನೋಡ್ಬಿಟ್ಟು ತಗೊಳ್ಳಿ. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬಾ ಜನಕ್ಕೆ ಶೇರ್ ಮಾಡಿ. ಅಂಡ್ ಇನ್ನು ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ, ಸೊ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಕೆಳಗಡೆ ಸಬ್ಸ್ಕ್ರೈಬ್ ರೆಡ್ ಕಲರ್ ಬಟನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬೆಲ್ ಬಟನ್ ಕಾಣಿಸುತ್ತೆ. ಬೆಲ್ ಬಟನ್ ನ ಕೂಡ ಒಂದ್ಸತಿ ಕ್ಲಿಕ್ ಮಾಡಿ ಸಾಕು. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ನೀವು ಆ ಕೂಡಲೇ ನನ್ನ ವಿಡಿಯೋಗಳನ್ನೆಲ್ಲ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹಳೆ ವಿಡಿಯೋಗಳೆಲ್ಲ ನೀವು ನೋಡ್ಬೋದು. ಸೊ ಇದೆಲ್ಲ ಹೇಳ್ತಾ ಗೈಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಸೊ ನಾನು ನಿಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸೊ ಅಂಟಿಲ್ ದಟ್ ಬಾಯ್ ಗೈಸ್.